ಬಿಗ್ ಬಾಸ್ ಮನೆಯಲ್ಲಿ ಟಿಕೆಟ್ ಟು ಫಿನಾಲೆ ಆಟ ಜೋರಾಗಿದೆ. ಈ ಒಂದು ಟಿಕೆಟ್ ಟು ಫಿನಾಲೆ ಆಟದಿಂದ ಮನೆಯ ನೆಮ್ಮದಿ ಹಾಳಾಗಿದೆ. ಯಾರ ಮನಸ್ಥಿತಿ ಕೂಡ ನೆಟ್ಟಗಿಲ್ಲ ಬಿಡಿ. ಅದಕ್ಕೂ ಏನೋ ಮನೆಯಲ್ಲಿ ಯಾವ ದಿಕ್ಕಿನಲ್ಲಿ ಮಲಗಬೇಕು ಅನ್ನೋದನ್ನು ತಿಳಿಯದೆ ಧನರಾಜ್ ಕಷ್ಟಪಟ್ಟಿರೋದು ಇದೆ. ಅದಕ್ಕೆ ಎಕ್ಸಾಂಪಲ್ ಈ ದಿನದ ಪ್ರೊಮೋದಲ್ಲಿಯೇ ಇದೆ. ಇದರೊಟ್ಟಿಗೆ ಮನೆಯ ಇತರ ಸದಸ್ಯರ ಗರ ಬಡಿದವರ ರೀತಿ ಇದ್ದಾರೆ. ಇವರಲ್ಲಿ ಮೋಕ್ಷಿತಾ ಪೈ ಮಾತುಗಳನ್ನೇ ಆಡ್ತಿಲ್ಲ. ಆದರೆ ಗೌತಮಿ ಆ ರೀತಿ ಏನೂ ಇಲ್ಲ. ಏನೇನೋ ಒಂದು ಮಾತು ಆಡ್ತಿದ್ದಾರೆ. ಹನುಮಂತ ಬಿಂದಾಸ್ ಆಗಿಯೇ ಇದ್ದಾರೆ. ಮುಂದೆ ಏನಾಗಬಹುದು ಅನ್ನೋ ಒಂದು ಅಂದಾಜು ಇದ್ದೇ ಇದೆ. ಅದಕ್ಕೇನು ಕೂಲ್ ಆಗಿಯೇ ಕಾಣಿಸುತ್ತಿದ್ದಾರೆ. ಆಟವನ್ನು ಕೂಡ ಆಡುತ್ತಿದ್ದಾರೆ. ಈ ಬಗೆಗಿನ ಇನ್ನಷ್ಟು ವಿವರ ಇಲ್ಲಿದೆ ನೋಡಿ. ಬಿಗ್ ಬಾಸ್ ಮನೆಯಲ್ಲಿ ಟಿಕೆಟ್ ಟು ಫಿನಾಲೆಯಿಂದ ಮಂತ್ರ ನೋಡಿ ಯಾರನ್ನೇ ನೋಡಿದರೂ ಅಷ್ಟೇನೆ ಡೈರೆಕ್ಟ್ ಫಿನಾಲೆಗೆ ಹೋಗಬೇಕು ಅಂತ ಆಟ ಹಿಡಿದಿದ್ದಾರೆ. ಹಾಗಾಗಿಯೇ ಪ್ರತಿದಿನದ ಆಟಗಳ ತೀವ್ರತೆ ಪಡೆಯುತ್ತಲೇ ಇವೆ. ಜಗಳ ಮತ್ತು ಕಿತ್ತಾಟ ಕಾಮನ್ ಆಗಿವೆ. ಇದರ ಜೊತೆಗೆ ಮನೆಯಲ್ಲಿ ಟಿಕೆಟ್ ಟು ಫಿನಾಲೆ ಬಗ್ಗೆ ವಿಚಿತ್ರ ಭಯ ಕೂಡ ಇದೆ, ಭಕ್ತಿ ಕೂಡ ಇದೆ. ಅದಕ್ಕೆ ಸಾಕ್ಷಿ ಅನ್ನುವ ಹಾಗೆ ಇಲ್ಲೊಂದು ಘಟನೆ ಕೂಡ ನಡೆದಿದೆ. ಅದಕ್ಕೆ ಧನರಾಜ್ ಆಚಾರ್ ಅವರೇ ಕಾರಣ ಆಗಿದ್ದಾರೆ. ಈ ಒಂದು ಘಟನೆಯಲ್ಲಿ ಹನುಮಂತು ಇದ್ದಾರೆ. ಗೌತಮಿ ಆಡಿದ್ದಾರೆ. ಪಕ್ಕದಲ್ಲಿಯೇ ಕುಳಿತು ಮೋಕ್ಷಿತಾ ಮೌನ ತಾಳಿದ್ದಾರೆ. ಯಾವ ದಿಕ್ಕಿನಲ್ಲಿ ಮಲಗಬೇಕು ಈ ಒಂದು ಪ್ರಶ್ನೆ ಧನರಾಜ್ಗೆ ಕಾಡುತ್ತದೆ. ಸೋಫಾ ಮೇಲೆ ಮಲಗಿದ್ದ ಧನರಾಜ್ ಸಡನ್ ಆಗಿಯೇ ಜ್ಞಾನೋದಯ ಆಗುತ್ತದೆ. ಟಿಕೆಟ್ ಟು ಫಿನಾಲೆಯನ್ನು ಇಲ್ಲಿ ಇಟ್ಟಿದ್ದಾರೆ. ಈ ಕಡೆಯ ಕಾಲು ಮಾಡಿ ಮಲಗಿದ್ದೇನೆ. ಇಂದು ತಪ್ಪಾಗುತ್ತಲೇ ಅಂತಲೇ ಧನರಾಜ್ ಯೋಚನೆ ಮಾಡಿ ದಿಕ್ಕು ಬದಲಾಯಿಸಿದ್ದಾರೆ. ಇದನ್ನು ಗಮನಿಸಿದ ಗೌತಮಿ ಮತ್ತೊಂದು ವಿಷಯ ಹೇಳ್ತಾರೆ. ಆ ಕಡೆಗೆ ಬಿಗ್ ಬಾಸ್ ನಂಬರ್ 11 ಇದೆ, ಏನು ಮಾಡ್ತೀರಾ ಅಂತಲೇ ಕೇಳುತ್ತಾರೆ. ಆಗ ಕನ್ಫ್ಯೂಷನ್ ಆಗಿ ಧನರಾಜ್ ವಜ್ರಾಸನದಲ್ಲಿ ಸೇಫಾ ಮೇಲೆ ಕುಳಿತು ಬಿಡುತ್ತಾರೆ. ಅದನ್ನು ಕಂಡ ಹನುಮಂತ ಈ ಒಂದು ಮಾತು ಹೇಳ್ತಾರೆ. ದೋಸ್ತ, ಎಲ್ಲ ಕಡೆನೂ ಎಲ್ಲವೂ ಇದೆ. ಹೇಗೋ ಮಲಗ್ತೀಯ, ಸುಮ್ಮನೆ ನೀನು ಹೊರಗೆ ಹೋಗಿ ಮಲಗಿಬಿಡು, ಇಲ್ಲ ಟಾಯ್ಲೆಟಲ್ಲಿಯೇ ಹೋಗಿ ಮಲಗಿಬಿಡು ಅಂತಲೇ ಹೇಳ್ತಾರೆ. ಆಗ ಗೌತಮಿ ಮಧ್ಯೆ ಬಂದು ಅದೆಂಗೆ ಅಲ್ಲಿ ಮಲಗಿಕೊಳ್ಳುತ್ತದೆ ಆಗುತ್ತದೆ ಅಂತಲೇ ಕೇಳುತ್ತಾರೆ. ಹೀಗೆ ಈ ಒಂದು ಘಟನೆ ಆಡಿರೋ ಮಾತುಗಳು ತಮಾಷೆಯಾಗಿಯೇ ಇವೆ. ಆದರೆ ವಿಷಯ ಮಾತ್ರ ಸೀರಿಯಸ್ ಆಗಿಯೇ ಇದೆ. ಆದರೆ ಟಿಕೆಟ್ ಟು ಫಿನಾಲೆ ಪಡೆಯಲೇಬೇಕು ಅನ್ನೋ ಸದಸ್ಯರ ಮನದಲ್ಲಿ ಒಂದು ಆತಂಕವೂ ಇದೆ. ನಾನೇ ಗೆಲ್ಲಬೇಕು ಅನ್ನೋ ಛಲವೂ ಇದೆ. ಆದರೆ ಈ ಮೂಲಕ ಈ ಒಂದು ಟಿಕೆಟು ಯಾರಿಗೆ ಸಿಗುತ್ತದೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇದೆ ಅಂತಲೇ ಹೇಳಬಹುದು.